ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಕಾವ್ಯಶ್ರೀ. ಕಾಂತಾರ ಸಿನಿಮಾ ಸಕ್ಸಸ್ನ ಬೆನ್ನಲ್ಲೇ ವಿಲನ್ ಕ್ಯಾರೆಕ್ಟರ್ನಲ್ಲಿ ಕಾಣಿಸಿಕೊಂಡಿರೋ ಗುಲ್ಶನ್ ದೇವಯ್ಯ ನಟನೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ತುಂಬಾ ಗಂಭೀರವೂ ಅಲ್ಲದ, ಹಾಸ್ಯ ಭರಿತವಾದದ್ದು ಅಲ್ಲದ ಒಂದು ರೀತಿಯ ವಿಶಿಷ್ಟ ಪಾತ್ರವನ್ನ ಗುಲ್ಶನ್ ದೇವಯ್ಯ ನಿರ್ವಹಣೆ ಮಾಡಿದ್ದು ಮೆಚ್ಚುಗೆಗೆ ಪಾತ್ರವಾಗ್ತಿದೆ. ಈ ಸಿನಿಮಾದಲ್ಲಿ ಗುಲ್ಶನ್ ಪಾತ್ರ ಹೇಗೆ ಭಿನ್ನವಾಗಿದೆಯೋ ಅವರ ಲೈಫ್ ಸ್ಟೈಲ್ ಕೂಡ ಅಷ್ಟೇ ಭಿನ್ನ. ಸದಾ ತಮ್ಮ ದೇಹದ ಬಗ್ಗೆ ಹಾಗೂ ಫಿಟ್ನೆಸ್ ಬಗ್ಗೆ ಕಾಳಜಿ ವಹಿಸೋ ಗುಲ್ಶನ್ ದೇವಯ್ಯ 1 ಮೀಲ್ ಎ ಡೇ ಫುಡ್ ರೂಲ್ಸ್ ಫಾಲೋ ಮಾಡ್ತಾರೆ. ಅಂದ್ರೆ ಒಂದು ದಿನಕ್ಕೆ ಒಮ್ಮೆ ಮಾತ್ರವೇ ಊಟ ಮಾಡೋದು. ಈ ಒಂದು ಊಟದಲ್ಲಿ ಇಡೀ ದಿನ ತಿನ್ಬೇಕಿದ್ದ ಎಲ್ಲಾ ಕ್ಯಾಲೋರಿಗಳು ಒಳಗೊಂಡಿರುತ್ತೆ. ಇವರ ಒಂದೊತ್ತಿನ ಊಟದಲ್ಲಿ ತರಕಾರಿ, ಹಲವು ರೀತಿಯ ಹಣ್ಣುಗಳು, ಮಾಂಸಾಹಾರ ಹಾಗೂ ಮೊಟ್ಟೆ ಇದ್ದೇ ಇರುತ್ತೆ. ಈ ಸುದೀರ್ಘ ಊಟ ಮಾಡಲು ಸುಮಾರು 1 ಗಂಟೆಗಳ ಕಾಲ ಸಮಯ ತೆಗೆದುಕೊಳ್ತೀನಿ ಅಂತ ಈ ಹಿಂದೆ ಸಂದರ್ಶನವೊಂದರಲ್ಲಿ ಖುದ್ದು ಗುಲ್ಶನ್ ದೇವಯ್ಯ ಹೇಳ್ಕೊಂಡಿದ್ರು. ಇನ್ನು ಸೂಪ್, ಸ್ಪೈಸಿ ಫುಡ್ಗಳನ್ನ ಯಾವ ಕಾರಣಕ್ಕೂ ಬಳಸೋದಿಲ್ಲ. 2018ರಿಂದಲೂ ಇದೇ ರೀತಿಯ 1 ಮೀಲ್ ಆಹಾರದ ಪದ್ಧತಿಯನ್ನ ಗುಲ್ಶನ್ ಅನುಸರಿಸ್ಕೊಂಡು ಬಂದಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಗುಲ್ಶನ್ಗೆ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ. ಅದರಲ್ಲೂ ಮಟನ್ ಬಿರಿಯಾನಿ ಪಂಚಪ್ರಾಣ. ಆದ್ರೆ ಬಿರಿಯಾನಿ ಜೊತೆಗೆ ಶೇರ್ವಾ, ರಾಯ್ತಾ ಬಳಸೋದಿಲ್ಲ. ಟೀ ವಿಚಾರದಲ್ಲೂ ಅಷ್ಟೇ ಮಸಾಲಾ ಚಾಯ್ಗಳಿಂದ ದೂರ ಇರ್ತಾರೆ. ಇಂತಹ ಹೆಚ್ಚುವರಿ ಪದಾರ್ಥಗಳು ಒರಿಜಿನಲ್ ಟೇಸ್ಟ್ ಹಾಳು ಮಾಡುತ್ತೆ ಅನ್ನೋದು ಗುಲ್ಶನ್ ನಂಬಿಕೆ. ಗುಲ್ಶನ್ ದೇವಯ್ಯ 2012ರಲ್ಲಿ ಗ್ರೀಸ್ನ ಕಲ್ಲೀರ್ ರಾಯ್ ಟಿಜಿಯಾಫೇಟಾ ಜೊತೆ ಮದುವೆಯಾಗಿದ್ರು. ಆಕೆ ಭಾರತಕ್ಕೆ ಪ್ರವಾಸಕ್ಕೆಂದು ಬಂದಿದ್ದ ವೇಳೆ ಇಬ್ಬರ ನಡುವೆ ಪ್ರೀತಿ ಚಿಗುರೊಡೆದಿತ್ತು. ಅದರಂತೆ ಇಬ್ಬರು ಮದುವೆಯಾಗಿ ಸುಖ ಸಂಸಾರವನ್ನು ಆರಂಭಿಸಿದ್ರು. ಆದರೆ ಇಬ್ಬರ ನಡುವಿನ ಸಂಸ್ಕೃತಿ ಬೇರೆಯಾದ ಕಾರಣ ಕಾಲ ಕಳೆದಂತೆ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯ ಮೂಡತೊಡಗಿತ್ತು. ಈ ಸಣ್ಣ ಬೇಸರಗಳು ದೊಡ್ಡದಾಗಿ ಡಿವೋರ್ಸ್ ಡೋರ್ ಬಡಿಯುವಂತೆ ಮಾಡಿತ್ತು. ಅದರಂತೆ 2020ರಲ್ಲಿ ಗುಲ್ಶನ್ ಹಾಗೂ ಕರ್ಲಿ ರಾಯ್ ಇಬ್ಬರು ಅಧಿಕೃತವಾಗಿ ವಿಚ್ಛೇದನ ಪಡೆದುಕೊಂಡ್ರು. ಇಲ್ಲಿಗೆ ಗುಲ್ಶನ್ ದೇವಯ್ಯ ಲವ್ ಸ್ಟೋರಿ ಮುಗ್ದಿಲ್ಲ. ಬದಲಾಗಿ ಅಸಲಿ ಪ್ರೇಮ ಕತೆ ಶುರುವಾಗಿದೆ ಇಲ್ಲಿಂದ. 2020ಕ್ಕೆ ಡಿವೋರ್ಸ್ ಆದ ಬಳಿಕ 2023ರಲ್ಲಿ ಅಂದ್ರೆ ಈ ವಿಚ್ಛೇದನ ಪಡೆದ 3 ವರ್ಷಗಳ ಬಳಿಕ ಮತ್ತೆ ಇಬ್ಬರ ನಡುವೆ ಸೆಕೆಂಡ್ ಟೈಮ್ ಪ್ರೀತಿ ಮೂಡತೊಡಗಿತ್ತು. ಮತ್ತೆ ಕರ್ಲಿ ರಾಯ್ ಹಾಗೂ ಗುಲ್ಶನ್ ದೇವಯ್ಯ ಡೇಟಿಂಗ್ ಮಾಡೋದಕ್ಕೆ ಶುರು ಮಾಡಿದ್ರು. ಈ ವಿಚಿತ್ರ ಪ್ರೀತಿಯ ಬಗ್ಗೆ ಒಂದೊಮ್ಮೆ ಸಂದರ್ಶನದಲ್ಲಿ ಮಾತನಾಡಿದ್ದ ಗುಲ್ಶನ್, ನಮ್ಮಿಬ್ಬರದು ವಿಶೇಷ ಬಾಂಧವ್ಯ ಅಂತ ಹಾಡಿ ಹೋಗ್ಲಿದ್ರು. ನಾವಿಬ್ರು ಪರಸ್ಪರ ತುಂಬಾ ಪ್ರೀತಿಸ್ತೇವೆ. ನಮ್ಮ ನಡುವೆ ಇನ್ನು ಬಲವಾದ ಬಾಂಧವ್ಯವಿದೆ. ಈ ಬಂಧ ಯಾವಾಗ್ಲೂ ಹಾಗೆ ಇರುತ್ತೆ. ಆರಂಭದಲ್ಲಿ ಈ ಪ್ರೀತಿಯನ್ನ ಉಳಿಸಿಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಆದರೆ ಬದಲಾದ ಪರಿಸ್ಥಿತಿ ನಮ್ಮನ್ನ ಮತ್ತೆ ಸೇರುವಂತೆ ಮಾಡ್ತು ಅಂತ ಹೇಳಿದ್ರು. ಇದರ ಜೊತೆಗೆ ತಮ್ಮ ಮಾಜಿ ಪತ್ನಿಯೊಂದಿಗೆ ಡೇಟಿಂಗ್ ಮಾಡ್ತಿರೋದನ್ನ ಒಪ್ಪಿಕೊಂಡಿದ್ರು ಕೂಡ. ಈಗಲೂ ಕಲ್ಲೀರ್ ರಾಯ್ ಹಾಗೂ ಗುಲ್ಶನ್ ಪ್ರತ್ಯೇಕವಾಗಿಯೇ ಇದ್ದಾರೆ. ಆದರೆ ಪ್ರೀತಿಯಲ್ಲಿ ಒಂದಾಗಿದ್ದಾರೆ. ಬಾಲಿವುಡ್ ಸಿನಿಮಾಗಳಲ್ಲಿ ಗುರುಸ್ಕೊಂಡಿರೋ ಗುಲ್ಶನ್ ದೇವಯ್ಯ ಮೂಲತಃ ಕೊಡಗಿನವರಾಗಿದ್ದು ಬೆಂಗಳೂರಿನಲ್ಲಿ ಕೊಡವ ಕುಟುಂಬದಲ್ಲಿ ಜನಿಸಿದ್ರು. ಬೆಂಗಳೂರಿನ ಥಿಯೇಟರ್ಗಳಲ್ಲಿ ನಟಿಸುವ ಮೂಲಕ ತಮ್ಮ ನಟನಾ ವೃತ್ತಿ ಜೀವನ ಆರಂಭಿಸಿದ್ರು. ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದ ನಂತರ ಬಾಲಿವುಡ್ನಲ್ಲಿ ದೊಡ್ಡ ಅವಕಾಶಗಳನ್ನು ಹುಡುಕ್ತಾ ಮುಂಬೈಗೆ ಹಾರಿದ್ರು. ಬಳಿಕ ಸಿಕ್ಕ ಸಣ್ಣ ಪುಟ್ಟ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಂಡು ಇಂದು ಹಿಂದಿ ಚಿತ್ರಗಳಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಸೈತಾನ್, ಹಂಟರ್, ಹೇಟ್ ಸ್ಟೋರಿ ಮುಂತಾದ ಹಲವು ಹಿಂದಿ ಸಿನಿಮಾಗಳಲ್ಲಿ ಗುಲ್ಶನ್ ದೇವಯ್ಯ ಪ್ರಮುಖ ಪಾತ್ರ ನಿಭಾಯಿಸಿದ್ದಾರೆ. ಇದೀಗ ಕಾಂತಾರ 1 ಸಿನಿಮಾದಲ್ಲೂ ತಮ್ಮ ವಿಭಿನ್ನ ಶೈಲಿಯ ನಟನೆಯ ಮೂಲಕ ಪ್ರೇಕ್ಷಕರ ಮನಗೆದ್ದಿದ್ದಾರೆ. ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.